ಸಿಎಂ ಡಿಕೆ ಶಿವಕುಮಾರ್ ಎಚ್ಡಿಕೆ ನಡುವೆ ತಾರಕಕ್ಕೇರಿದೆ ಟೌನ್ಶಿಪ್ ವಾರ್. ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ನಿಖಿಲ್ ವಿರುದ್ಧ ಮತ್ತೆ ಪೋಸ್ಟರ್ ಅಂಟಿಸಲಾಗಿದೆ. ಬೈರಮಂಗಲ ಸುತ್ತಮುತ್ತ ಪೋಸ್ಟರ್ನ ಅಂಟಿಸಿದ್ದಾರೆ ಕಿಡಿಗೇಡಿಗಳು. ನಿಖಿಲ್ ಕುಮಾರಸ್ವಾಮಿ ಮತ್ತು ಎಚ್ಡಿ ಕುಮಾರಸ್ವಾಮಿ ಇರುವಂಥ ಪೋಸ್ಟರ್ಗಳನ್ನು ಅಂಟಿಸಲಾಗಿದೆ. ಬೈರಮಂಗಲ ಸುತ್ತಮುತ್ತ ಪೋಸ್ಟರ್ ಅಂಟಿಸಿದ್ದಾರೆ ಕಿಡಿಗೇಡಿಗಳು. ತಮ್ಮ ಆಸ್ತಿ 32 ಎಕರೆ ಸಾರ್ವಜನಿಕರಿಗೆ ಬಿಟ್ಟು ಕೊಡೋದಾಗಿ ಘೋಷಣೆ ಮಾಡಿ ಪಾದಯಾತ್ರೆ ವೇಳೆ ಘೋಷಣೆಯನ್ನು ಮಾಡಿದ್ರು ನಿಖಿಲ್ ಕುಮಾರಸ್ವಾಮಿ. ಪೋಸ್ಟರ್ ಮುಖಾಂತರ ಎಚ್ಡಿಕೆ ನಿಖಿಲ್ ಕಾಲು ಎಳೆದಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ಮತ್ತೊಮ್ಮೆ ಪೋಸ್ಟರ್ ಅಭಿಯಾನ, ಮತ್ತೆ ಪೋಸ್ಟರ್ ಅಂಟಿಸಿದ್ದಾರೆ. ಏನು ನಾವು ಜಾಗವನ್ನು ಬಿಡದಿ ಟೌನ್ಶಿಪ್ಗೆ ತಗೊಳ್ತೀವಿ ಅಂತ ಹೇಳಿದಾಗ ರೈತರು ಬೇಡ ಅಂತ ಪ್ರತಿಭಟನೆಯನ್ನು ಮಾಡಿದರು. ಆ ಪ್ರತಿಭಟನೆಗೆ ಸಾಥ್ ಕೊಟ್ಟಂಥ ನಿಖಿಲ್ ಕುಮಾರಸ್ವಾಮಿ ಪಾದಯಾತ್ರೆ ವೇಳೆ ನಾನು ಶಾಲೆಯನ್ನು ಕಟ್ಟಿಸ್ತೀನಿ, ಆಸ್ಪತ್ರೆಯನ್ನು ಕಟ್ಟಿಸ್ತೀನಿ ಅನ್ನೋ ಘೋಷಣೆಯನ್ನು ಮಾಡಿದರು. ಈಗ ಮತ್ತೊಮ್ಮೆ ಅದಕ್ಕೆ ಪೋಸ್ಟರ್ ಅಭಿಯಾನ ಆರಂಭ ಆಗಿದೆ. ತಮ್ಮ ಆಸ್ತಿ 32 ಎಕರೆ ಸಾರ್ವಜನಿಕರಿಗೆ ಬಿಟ್ಟು ಕೊಡೋದಾಗಿ ನಿಖಿಲ್ ಕುಮಾರಸ್ವಾಮಿ ಘೋಷಣೆಯನ್ನು ಮಾಡಿದರು. ಪಾದಯಾತ್ರೆ ವೇಳೆ ಘೋಷಣೆ ಮಾಡಿದರು ನಿಖಿಲ್ ಕುಮಾರಸ್ವಾಮಿ. ಈಗ ಪೋಸ್ಟರ್ ಮುಖಾಂತರ ಎಚ್ಡಿ ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿಗೆ ಕಾಲು ಎಳೆದಿದ್ದಾರೆ ಕಾಂಗ್ರೆಸ್ನ ನಾಯಕರು. ಇನ್ನು ಪಾದಯಾತ್ರೆಯನ್ನು ಆರಂಭಿಸಿರುವಂಥ ನಿಖಿಲ್ ಕುಮಾರಸ್ವಾಮಿ ಅವರು ಪಾದಯಾತ್ರೆ ಸಂದರ್ಭದಲ್ಲಿ ನಾನು 32 ಎಕರೆ ಜಮೀನನ್ನು ಬಿಟ್ಕೊಡ್ತೀನಿ ಸಾರ್ವಜನಿಕರಿಗೋಸ್ಕರ ಅನ್ನೋ ಘೋಷಣೆಯನ್ನು ಮಾಡಿದರು. ಇದಕ್ಕೆ ಈಗ ಕಾಂಗ್ರೆಸ್ನ ಕಾರ್ಯಕರ್ತರು ಟಕ್ಕರ್ನ ಕೊಡೋ ಅಂತ ಕಾಲೆಳೆಯುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಮತ್ತೊಮ್ಮೆ ಪೋಸ್ಟರ್ ಅಭಿಯಾನ ಶುರು ಮಾಡಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ಎಚ್ಡಿ ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಇರೋ ಅಂಥ ಪೋಸ್ಟರ್ಗಳನ್ನು ಬಿಡುಗಡೆ ಮಾಡಿದ್ದಾರೆ. ಬೈರಮಂಗಲ ಸುತ್ತಮುತ್ತ ಅಂಟಿಸಿದ್ದಾರೆ ಇದೇ ಪೋಸ್ಟರ್ಗಳನ್ನು. ಸಾವಿರಾರು ಸಂಖ್ಯೆಯಲ್ಲಿ ರೈತರು ಈಗ ಪ್ರತಿಭಟನೆಯನ್ನು ಮಾಡಿದ್ರು. ಬಿಡದಿ ಟೌನ್ಶಿಪ್ಪನ್ನು ಕೈ ಬಿಡಬೇಕು ರಾಜ್ಯ ಸರ್ಕಾರ, ಯಾವುದೇ ಕಾರಣಕ್ಕೂ ಬಿಡದಿ ಟೌನ್ಶಿಪ್ನ ಮಾಡಲಿಕ್ಕೆ ಮುಂದಾಗಬಾರ್ದು ಅಂತ. ತಮ್ಮ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಂದೇ ಒಂದು ಇಂಚು ರೈತರ ಭೂಮಿನ ಕೊಡಲ್ಲ, ಬೇರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರೋ ಅಂಥ ರೈತರ ಜಮೀನನ್ನು ಪಡೆದುಕೊಂಡು ಟೌನ್ಶಿಪ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ ರಾಜ್ಯ ಸರ್ಕಾರದವರು ಅನ್ನೋ ಆರೋಪವನ್ನು ಮಾಡ್ತಾ ಫಲವತ್ತಾದಂಥ ಭೂಮಿಯೇ ಬೇಕಾ ಅನ್ನೋ ಪ್ರಶ್ನೆಯನ್ನು ಮಾಡಿದರು. ಬಟ್ ಈಗ ನೇರವಾಗಿ ಮತ್ತೊಮ್ಮೆ ಎಚ್ಡಿ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿಯ ಕಾಲನ್ನು ಎಳೆಯುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಕಾಂಗ್ರೆಸ್ನವರು. ಮತ್ತೊಮ್ಮೆ ಪೋಸ್ಟರ್ ಅಂಟಿಸಿದ್ದಾರೆ. ಎಲ್ಲಿ? ಬೈರಮಂಗಲ ಸುತ್ತಮುತ್ತ. ಸೊ ಇದು ಒಟ್ಟಾರೆ ಬಿಡದಿ ಟೌನ್ಶಿಪ್ ಗಲಾಟೆ ಮುಂದುವರೆದಿದೆ. ತಾರಕಕ್ಕೇರಿದೆ ಸಮರ. ಒಂದು ಕಡೆ ಎಚ್ಡಿ ಕುಮಾರಸ್ವಾಮಿ, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್, ಇಬ್ಬರು ಜಟಾಪಟಿ. ಅವರೊಂದು ಹೇಳಿಕೆ ಕೊಡು, ಆ ಹೇಳಿಕೆಗೆ ಪ್ರತಿಯಾಗಿ ಇವರೊಂದು ಹೇಳಿಕೆ ಕೊಡು, ಮತ್ತದಕ್ಕೆ ಕೌಂಟರ್ಗೆ ಪ್ರತಿ ಕೌಂಟರ್ ಮಾಡ್ತಾ ಹೋಗೋದು. ಸೊ ಇದು ಈಗ ತಾರಕಕ್ಕೇರಿದೆ ಸಮರ ಉಭಯ ನಾಯಕರ ನಡುವೆ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎಚ್ಡಿ ಕುಮಾರಸ್ವಾಮಿ ವರ್ಸಸ್ ಡಿಕೆ ಶಿವಕುಮಾರ್ ಅಖಾಡ ನೋಡಿ ಮತ್ತೆ ತೋರಿಸ್ತಾ ಇದ್ದೀವಿ ನಾವು ಪೋಸ್ಟರ್ಗಳನ್ನು. ಬೈರಮಂಗಲ ಸುತ್ತಮುತ್ತ ಯಾವ ರೀತಿ ಅಂಟಿಸಿದ್ದಾರೆ ಪೋಸ್ಟರ್. ನಿಖಿಲ್ ಕುಮಾರಸ್ವಾಮಿ ಇದ್ದಾರೆ, ಎಚ್ಡಿ ಕುಮಾರಸ್ವಾಮಿ ಅವರು ಇದ್ದಾರೆ. ಬ್ರದರ್ ಅಂದರೆ ಅದು ಎಚ್ಡಿಕೆ, ಬ್ರದರ್ ಕುಮಾರಸ್ವಾಮಿ ಅವರೇ ಅನ್ನೋ ಪ್ರಶ್ನೆಯನ್ನು ಮಾಡಿದ್ದಾರೆ. ಪಂಚಾಯಿತಿಯಿಂದ ವಿಧಾನ ಪರಿಷತ್ ಚುನಾವಣೆವರೆಗೂ ನಡೆಯುವಂಥ ಚುನಾವಣೆಗೆ ಬ್ರದರ್ ಅಂದರೆ ಅದು ಎಚ್ಡಿಕೆ ಅಂತ ಅಂಟಿಸಿದ್ದಾರೆ. ಹಲಿಗೆ ಒಡೆಯರಲ್ಲಿ, ಕೇತ್ಗಾನಹಳ್ಳಿಲಿ ಜಮೀನುಗಳೆಲ್ಲ ಏನಾಯಿತು ಅನ್ನೋ ಪ್ರಶ್ನೆಯನ್ನು ಮಾಡ್ತಾ ಪೋಸ್ಟರ್ ಅಭಿಯಾನವನ್ನು ಶುರು ಮಾಡಿದ್ದಾರೆ ಕಾಂಗ್ರೆಸ್ನವರು. ಕಾಂಗ್ರೆಸ್ನ ಕಾರ್ಯಕರ್ತರು ಪೋಸ್ಟರ್ ಅಭಿಯಾನ ಶುರು ಮಾಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ಶತಾಯ ಗತಾಯ ಇದಕ್ಕೆ ಟಕ್ಕರ್ ಕೊಡಲೇಬೇಕು ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.